ಇನ್ನು ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಸಾಕು ಪಾಕಿಸ್ತಾನಕ್ಕೆ ದಿಗಿಲು ಹುಟ್ಟುತ್ತೆ. ಇದೀಗ ಇದೇ ಆಪರೇಷನ್ ಸಿಂಧೂರ್ ಹೇಗೆ ನಡೀತು, ಯುದ್ಧ ತಂತ್ರಗಳು ಹೇಗಿತ್ತು ಅನ್ನೋ ಮಾಹಿತಿಯೂ ಸಿಕ್ಕಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೋಬೋಣ. ಸಿಂಧೂರ ಆಪರೇಷನ್ ಯುದ್ಧ ತಂತ್ರದ ರಹಸ್ಯ ಬಯಲು. ರೋಚಕ ಕಾರ್ಯತಂತ್ರಕ್ಕೆ ಪಾಕ್ ಸೇನಾಧಿಕಾರಿಗಳೇ ಗಲಿಬಿಲಿ. ಟಾರ್ಗೆಟ್ ನಿಖರವಾಗಿತ್ತು, ಟೈಮ್ ಫಿಕ್ಸ್ ಆಗಿತ್ತು, ಹೇಗೆ ಹೊಡಿಬೇಕು ಅನ್ನೋದಕ್ಕೂ ಮುಹೂರ್ತ ಫಿಕ್ಸ್ ಆಗಿತ್ತು. ಭಾರತೀಯ ಸೇನೆಗೆ ಮಿಸೈಲ್ಗಳು, ರಾಕೆಟ್ಗಳು ಸಿಡಿಯುತ್ತಿದ್ದಂತೆ ಪಾಕಿಸ್ತಾನ ಪತರಗುಟ್ಟಿದ್ರೆ ಇಡೀ ವಿಶ್ವವೇ ಭಾರತದ ಶಕ್ತಿ ಸಾಮರ್ಥ್ಯವನ್ನ ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿತ್ತು. ಮೇ 9ರ ರಾತ್ರಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರ ವಿರುದ್ಧ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆ ರಣರೋಚಕವಾಗಿತ್ತು. ಇದೀಗ ಇದೇ ಆಪರೇಷನ್ ಸಿಂಧೂರದ ಯುದ್ಧ ತಂತ್ರದ ರಹಸ್ಯ ಬಯಲಾಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗದಂತೆ ನುಗ್ಗಿ ಹೊಡೆದಿದ್ದ ಹೇಗೆ ಅನ್ನೋ ಸಂಗತಿ TV9ಗೆ ಉನ್ನತ ಮೂಲಗಳಿಂದ ಗೊತ್ತಾಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಮೊದಲಿಗೆ ಪಾಕಿಸ್ತಾನ ರಾಡರ್ ಅಲರ್ಟ್ ಇದೆಯಾ ಇಲ್ವಾ ಅಂತ ಭಾರತೀಯ ಸೇನೆ ಪರಿಶೀಲನೆ ಮಾಡಲು ಪ್ಲಾನ್ ಮಾಡಿತ್ತು. ಪೈಲಟ್ ರಹಿತ ಡಮ್ಮಿ ಏರ್ಕ್ರಾಫ್ಟ್ಗಳನ್ನ ಪಾಕ್ನತ್ತ ಹಾರಿಸಿತ್ತು. ಪಾಕಿಸ್ತಾನದ ರಾಡರ್ಗಳಿಗೆ ಫೈಟರ್ ಜೆಟ್ನಂತೆ ಕಾಣಿಸುವಂತೆ ಮಾಡಿತ್ತು. ಭಾರತದ ಈ ಡಮ್ಮಿ ಜೆಟ್ಗಳು ಬರ್ತಿದ್ದಂತೆ ಪಾಕ್ ರಾಡರ್ಗಳು ಏರ್ ಡಿಫೆನ್ಸ್ ವ್ಯವಸ್ಥೆ ಅಲರ್ಟ್ ಆಗಿತ್ತು. ಡಮ್ಮಿ ಜೆಟ್ಗಳನ್ನ ಹೊಡೆದುರುಳಿಸಲು ಪಾಕಿಸ್ತಾನ ಮುಂದಾಗಿತ್ತು. ಹೀಗೆ ಡಮ್ಮಿ ಹಿಂದೆ ಹೋಗಿ ದಾರಿ ತಪ್ಪಿದ ಪಾಕಿಸ್ತಾನದ ಮೇಲೆ ಭಾರತ ಡ್ರೋನ್ಗಳ ಮಳೆ ಸುರಿಸಿತ್ತು. ಇಸ್ರೇಲ್ ನಿರ್ಮಿತ ಹಾರೋಪ್ ಮತ್ತು ಲೈಟರ್ ಮ್ಯುನಿಷಿಯನ್ಸ್ ಡ್ರೋನ್ ದಾಳಿ ಮಾಡಿತ್ತು. ಪಾಕಿಸ್ತಾನದ ಏರ್ ಡಿಫೆನ್ಸ್, ರಾಡಾರ್ಗಳು ಮತ್ತು ಕಮಾಂಡರ್ ಸೆಂಟರ್ಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಹೀಗೆ ಪಾಕಿಸ್ತಾನದ ಮೇಲೆ ಡ್ರೋನ್ ಮಳೆ ಸುರಿತಿದ್ದಂತೆ ತನ್ನ ಬಳಿ ಇದ್ದ ಚೀನಾ ನಿರ್ಮಿತ HQ-9 ಏರ್ ಡಿಫೆನ್ಸ್ ಮಿಸೈಲ್ಗಳು ಮತ್ತು ರಾಡಾರ್ಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಲು ಮುಂದಾಗಿತ್ತು. ಕೆಲವನ್ನ ಹೊಸ ಜಾಗಕ್ಕೆ ಸ್ಥಳಾಂತರಿಸಿದ್ರು ಭಾರತದ ಕಣ್ಣಿಗೆ ಬಿದ್ದಿದ್ವು. ಪಾಕಿಸ್ತಾನದ ಎಲ್ಲ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ದಿಕ್ಕಾಪಾಲು ಮಾಡಿದ ಭಾರತ ತಡ ಮಾಡದೆ ಕ್ಷಿಪಣಿ ದಾಳಿ ಶುರು ಮಾಡಿತ್ತು. ರಫೇಲ್ ಜೆಟ್ಗಳ ಮೂಲಕ ಬ್ರಹ್ಮೋಸ್ ಮತ್ತು ಸ್ಕಾಲ್ಪ್ ಮಿಸೈಲ್ಗಳ ದಾಳಿ ನಡೆಸಿತ್ತು. ಬರೋಬ್ಬರಿ 15 ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳ ದಾಳಿ ಮಾಡಿತ್ತು. ಇದರ ಜೊತೆಗೆ ಇಸ್ರೇಲ್ನ ರ್ಯಾಂಪೇಜ್ ಮತ್ತು ಕ್ರಿಸ್ಟಲ್ ಮೇಜ್ ಕ್ಷಿಪಣಿಗಳನ್ನು ಕೂಡ ವಾಯುಪಡೆ ಬಳಸಿತ್ತು. ಈ ಮೂಲಕ ಪಾಕಿಸ್ತಾನದ 12 ವಾಯುನೆಲೆಗಳ ಪೈಕಿ 11 ವಾಯುನೆಲೆಗಳು ಮಿಸೈಲ್ ದಾಳಿಗೆ ತುತ್ತಾಗಿದ್ವು. ಬ್ರಹ್ಮೋಸ್ ತಾಕತ್ತಿಗೆ ಇಡೀ ವಿಶ್ವವೇ ಅಚ್ಚರಿ. ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ ಪ್ರಮುಖ ಮಿಸೈಲ್ಗಳಲ್ಲಿ ಬ್ರಹ್ಮೋಸ್ ಕೂಡ ಒಂದು. ಇದೇ ಬ್ರಹ್ಮೋಸ್ ಪಾಕಿಸ್ತಾನ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ದುಸ್ವಪ್ನದಂತೆ ಕಾಡ್ತಿದೆ. ಯಾಕಂದ್ರೆ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೇ ಬ್ರಹ್ಮೋಸ್ ಚಿತ್ರ ಮಾಡಿದ್ದು ಭಾರತದ ಬಾಹುಬಲಿ ಕಂಡು ಇಡೀ ವಿಶ್ವವೇ ಅಚ್ಚರಿ ಪಡ್ತಿದೆ. ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಇದರ ವೇಗ 3 ಮ್ಯಾಕ್ ಅಂದ್ರೆ ಗಂಟೆಗೆ ಸುಮಾರು 3700 ಕಿಲೋಮೀಟರ್ ಇದೆ. ಬ್ರಹ್ಮೋಸ್ನ ವ್ಯಾಪ್ತಿಯು 600 ಕಿಲೋಮೀಟರ್ಗಳವರೆಗೆ ಇರುತ್ತದೆ. ಪಾಕಿಸ್ತಾನವನ್ನ ಹೆಚ್ಚು ಹೆದರಿಸುವ ಭಾರತದ ಆಯುಧ ಅಂದ್ರೆ ಅದು ಬ್ರಹ್ಮೋಸ್. ಯಾಕಂದ್ರೆ ಅಮೃತಸರದಿಂದ ಲಾಹೋರ್ಗೆ ಇರುವ ದೂರ 55 ಕಿಲೋಮೀಟರ್ಗಳು. ಬ್ರಹ್ಮೋಸ್ ಕ್ಷಿಪಣಿಯ ವೇಗ ಪರಿಗಣಿಸಿದ್ರೆ ಲಾಹೋರನ್ನ 72 ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲೇ ಗುರಿ ರೀಚ್ ಆಗುತ್ತೆ. ಅಮೃತಸರದಿಂದ ಇಸ್ಲಾಮಾಬಾದ್ ನಡುವಿನ ದೂರ 287 ಕಿಲೋಮೀಟರ್ ಆಗಿದ್ದು ಬ್ರಹ್ಮೋಸ್ 5 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ನಾಶ ಮಾಡುತ್ತೆ. ಭುಜ್ನಿಂದ ಕರಾಚಿಗಿರುವ ಒಟ್ಟು ದೂರ 325 ಕಿಲೋಮೀಟರ್. ಗುರಿಯನ್ನ ತಲುಪಲು 5 ರಿಂದ 6 ನಿಮಿಷಗಳು ತೆಗೆದುಕೊಳ್ಳಬಹುದಾಗಿದೆ. ಸದ್ಯ ಬ್ರಹ್ಮೋಸ್ ಕ್ಷಿಪಣಿ ಸಾಮರ್ಥ್ಯ ಕಂಡಿರುವ ಜಗತ್ತು ನಿಬ್ಬೆರಗಾಗಿದೆ. ಅಷ್ಟೇ ಅಲ್ಲ, ಬ್ರಹ್ಮೋಸ್ಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಥಾಯ್ಲ್ಯಾಂಡ್, ಸಿಂಗಾಪುರ, ಈಜಿಪ್ಟ್, ಸೌದಿ ಸೇರಿದಂತೆ 12 ದೇಶಗಳು ಬ್ರಹ್ಮೋಸ್ ಖರೀದಿಗೆ ಮಾತುಕತೆ ನಡೆಸಿವೆ. ಭಾರತೀಯ ಸೇನೆಗೆ ಮತ್ತಷ್ಟು ಬಲ ನೀಡಲು ಕೇಂದ್ರ ಪ್ಲಾನ್. ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಬಳಿಕ ಕೇಂದ್ರ ಸರ್ಕಾರ ಭಾರತೀಯ ಸೇನೆಗೆ ಮತ್ತಷ್ಟು ಬಲ ನೀಡಲು ಮುಂದಾಗಿದೆ. ಕೇಂದ್ರ ಸರ್ಕಾರ ರಕ್ಷಣಾ ಇಲಾಖೆ ಬಜೆಟ್ ಅನುದಾನವನ್ನ ಮತ್ತಷ್ಟು ಹೆಚ್ಚಿಸಲು ಮುಂದಾಗಿದೆ ಅಂತ ತಿಳಿದು ಬಂದಿದೆ. ಅಂದ್ರೆ ಪೂರಕ ಬಜೆಟ್ ಮೂಲಕ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿ ಒದಗಿಸಲು ಮುಂದಾಗಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, TV9.